ಹಾಲು ಬರುವಂಥ ಒಂದು ಮರ ಅಂದರೆ ಒಂದು ಪಾಲೆಯದ ಮರ ಅಂತ ಹೇಳ್ತಾರೆ ತುಳು. ಹೇಳಬೇಕಂತಂದರೆ ನನ್ನ ಪರಿಸ್ಥಿತಿ ಒಂದು ಟೈಮಲ್ಲಿ ತುಂಬಾ ಕೆಟ್ಟದಾಗಿದ್ದಂಥ ಪರಿಸ್ಥಿತಿಯಲ್ಲಿ ಈ ವಿಶೇಷ ಒಂದು ಪೂಜೆ ಮಾಡಬೇಕಾದ್ರೆ ಪಂದಲ ಕಟ್ಟಿ ಎಲ್ಲ ಕಡೆ ದೇವಸ್ಥಾನ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಝೀರೋ ಮೆಮೊರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋಸ್ನ ಆದಷ್ಟು ಹಂಚಿಕೊಳ್ಳಿ. ಎಲ್ಲ ನೆನಪಿನ ನಾವಿಕರಿಗೂ ಹಾಗೂ ಕನಸಿನ ಮನುಷ್ಯರಿಗೆ ಇವತ್ತೊಂದು ಇನ್ನೊಂದು ವಿಡಿಯೋ ಜೊತೆಗೆ ಬರ್ತಾ ಇದ್ದೀವಿ. ಈ ವಿಡಿಯೋದ ಏನು ವಿಶೇಷ ಅಂದರೆ ನಮ್ಮ ಶ್ರೀ ವಿಘ್ನೇಶ್ವರ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರು ಅಯ್ಯಪ್ಪದಲ್ಲಿ ಮಾಲಾಧಾರ ಮಾಡ್ತಾರಲ್ಲ ಆ ಪ್ರಯುಕ್ತ ಕಾರ್ಯಕ್ರಮ ಇದೆ. ಅದನ್ನ ಒಂದು ಸಣ್ಣದಾಗಿ ವಿಡಿಯೋ ನೋಡುವಂತ ಇಲ್ಲಿ ಬಂದಿದ್ದೀವಿ. ಶುರುವಾಗಿದೆ, ಎಲ್ಲ ಒಂದೊಂದು ತೋರಿಸ್ಕೊಂಡು ನೋಡಿ, ಎಲ್ಲ ಬಲ್ಟಿಕ್ಸ್ ಎಲ್ಲ ಡೆಕೋರೇಟ್ ಆಗಿದೆ, ಒಳಗೆ ಸಹ ಫುಲ್ ಡೆಕೋರೇಟ್ ಆಗಿದೆ. ಹೋಗೋಣ ಒಳಗೆ. ಪಾಲ್ಗಂಬ ಮೆರವಣಿಗೆ ಅಂತೆಲ್ಲ ಇರ್ತದಲ್ಲ, ಅಲ್ಲಿಂದ ಇನ್ನೊಂದು ದೇವಸ್ಥಾನದಿಂದ ಬಂದು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದು ನಂತರ ಇಲ್ಲಿ ಕೆಲವು ಪೂಜಾ ಕಾರ್ಯಕ್ರಮಗಳೆಲ್ಲ ಇದ್ದಾವೆ. ದೇವಸ್ಥಾನ ಮಾತ್ರ ಹೂವು ಅಲಂಕಾರದಿಂದ, ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಇಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಕೂಡ. ಮತ್ತೆ ಅದು ತೆಂಗಿನ ಗರಿ ಅಲ್ಲ, ಅದ್ರದ್ದು ಗರಿಯಲ್ಲೆಲ್ಲ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಇದು ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಇಲ್ಲಿ ಹಿರೇಬೈಲಿನಲ್ಲಿರುವಂಥದ್ದು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಒಳ್ಳೆ ಮನಸ್ಸು ಎಲ್ಲರಿಗೂ ಕೊಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಳ್ಳೋಣ. ಸ್ಪೆಷಲಾಗಿ ನಮ್ಮ ನೆನಪಿನ ನಾಯಕರಿಗೆ ಮತ್ತು ಕನಸಿನ ಮಹಾಶಯರಿಗೆ. ಇದೆಲ್ಲ ತೆಂಗಿನ ಇದ್ರದ್ದು ನೋಡಿ, ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಇನ್ನೊಂದು ಡಿಫ್ರೆಂಟಾಗಿ ಒಂದು ಮಾಡಿದ್ರು, ಎಲ್ಲಿತ್ತದು? ಅಲ್ಲಿದೆ, ಅದೊಂದು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನೋಡಿ, ಇಲ್ಲಿದೆ ನೋಡಿ, ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು ಪಂದಾಳ. ಇದ್ರ ಬಗ್ಗೆ ಅವ್ರ ಹತ್ರನೇ ಕೇಳುವ ನಾವು. ಇದು ಬಾಳೆ ದಿಂಬಲ್ ಮಾಡಿರುವಂಥದ್ದು, ಅವ್ರ ಹತ್ರ ಕೇಳುವ. ಅಪ್ಪ ಸೇವೆಗೆ ಸ್ವಾಹಾ ಅಗ್ನಯೇ ಜಾತವೇನ ಸಗ ಇದಂ ನಮಃ
ನಮಸ್ತೆ. ಇವಾಗ ಹಿರೇಬೇಲಲ್ಲಿ ಇವತ್ತು ದೀಪೋತ್ಸವ ಕಾರ್ಯಕ್ರಮ ಇದೆ, ಪೂಜಾ ಮಹೋತ್ಸವ. ಇದು ಎಷ್ಟು ವರ್ಷದಿಂದ ನಡ್ಕೊಂಡು ಬರ್ತಿದೆ? ಇದು 36 ವರ್ಷದಿಂದ ನಡೀತಾ ಇದೆ. ಈಗ ಇದು 32ನೇ ವರ್ಷ, 32ನೇ ವರ್ಷದಿಂದ ಇಲ್ಲಿ ಮಾಲಾಧಾರಣೆ ಮಾಡ್ತಾ ಇದ್ದಾರೆ ಸ್ವಾಮಿಗಳೆಲ್ಲರೂ. ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಸ್ವಾಮಿಗಳು, ಕನ್ನಿ ಸ್ವಾಮಿಗಳಾಗಿರ್ಬೋದು, ಮಣಿಕಂಠ ಸ್ವಾಮಿಗಳಾಗಿರ್ಬೋದು, ಪಡಿ ಸ್ವಾಮಿಗಳಾಗಿರ್ಬೋದು, 32 ವರ್ಷದಿಂದ ಮಾಲಾಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಕನ್ಯಾಸ್ವಾಮಿ, ಪಡಿ ಸ್ವಾಮಿ ಅಂದರೆ ಕನ್ಯಾಸ್ವಾಮಿಗಳಂದರೆ ಮೊದಲನೇ ವರ್ಷ ಮಾಲಾಧಾರಣೆ ಮಾಡುವಂಥ ಸ್ವಾಮಿಗಳನ್ನ ಕನ್ನಿ ಸ್ವಾಮಿಗಳು ಅಂತಾರೆ. ಈಗ 2ನೇ ವರ್ಷ ಮಾಲೆ ಹಾಕುವವರನ್ನ ಪಡಿ ಸ್ವಾಮಿಗಳು ಅಂತ ಕರೀತಾರೆ. ಅದರಲ್ಲಿ ಸಣ್ಣ ಮಕ್ಕಳು ಅಂದರೆ ಒಂದು 10 ವರ್ಷದಿಂದ ಒಳಪಟ್ಟ ಮಕ್ಕಳಿಗೆ ಮಣಿಕಂಠ ಅಂತ ಕರೀತಾರೆ. ಯಾಕೆಂದರೆ ಆ ಸ್ವಾಮಿಗಳು ಅಯ್ಯಪ್ಪನ ರೂಪದಲ್ಲಿ, ಅಂದರೆ ಅಯ್ಯಪ್ಪನ ಯಾವ ಬಾಲ್ಯದ ರೂಪ ಆಗಿರ್ಬೋದು, ಆ ಯೌವನದ ರೂಪ ಆಗಿರ್ಬೋದು, ಅದನ್ನು ಒಂದೊಂದು ಸ್ಟೆಪ್ ವೈಸ್ ಆಗಿ ಮಾಡಿದ್ದಾರೆ. ಯಾಕೆಂದರೆ ಒಂದು ಕನ್ನಿ ಸ್ವಾಮಿ ಆಗಿರ್ಬೋದು, ಕನ್ನಿ ಸ್ವಾಮಿಗಳಂದರೆ ಮದುವೆ ಆಗದಂತಹ ಮೊದಲ ವರ್ಷದ ಮಾಲೆ ಹಾಕುವಂಥ ಸ್ವಾಮಿಗಳನ್ನು ಕನ್ನಿ ಸ್ವಾಮಿಗಳು ಅಂತ. ಅದು ಅವರು ಅಯ್ಯಪ್ಪನಿಗೆ ಬಹಳ ಶ್ರೇಷ್ಠ. ಅಯ್ಯಪ್ಪನಿಗೆ ಮತ್ತು ಮಾಲೆ ಹಾಕುವಂಥ ಎಲ್ಲ ಪಡಿ ಸ್ವಾಮಿಗಳಿಗೂ ಕೂಡ ಅವರು ಶ್ರೇಷ್ಠ ಆಗಿರ್ತಾರೆ. ಇದು ಕನ್ನಿ ಸ್ವಾಮಿ, ಪಡಿ ಸ್ವಾಮಿ ಅಂದರೆ ಮತ್ತೆ ಮಣಿಕಂಠ ಸ್ವಾಮಿಗಳಂದರೆ. ಈಗ ಇದು ಪೂಜಾ ಮಹೋತ್ಸವ ಏನಿದೆ ಅಲ್ಲ, ಇಲ್ಲಿಂದ ಹೇಗೆ ಕಾರ್ಯಕ್ರಮ ಎಲ್ಲಿಂದ ಶುರು ಆಗ್ತದೆ? ಕಾರ್ಯಕ್ರಮ ಅಂದರೆ ಒಂದು ಪಾಲುಗೊಂಬು ಮೆರವಣಿಗೆ ಅಂತ ಇದೆ. ಅಂದರೆ ಒಂದು ಹಾಲು ಬರುವಂಥ ಒಂದು ಮರ, ಅಂದರೆ ಒಂದು ಪಾಲೆದ ಮರ ಅಂತ ಹೇಳ್ತಾರೆ ತುಳುವಲ್ಲಿ. ಆ ಮರವನ್ನು, ಅದರ ಒಂದು ಕೊಂಬೆಯನ್ನು ಕಡಿದು ಒಂದು ದೇವಸ್ಥಾನ, ಇಲ್ಲಾಂದರೆ ನೀರು ಬರುವಂಥ ಜಾಗ, ಅದು ಹೊಳೆ ಆಗಿರ್ಬೋದು, ಆ ಥರ ಆ ಜಾಗದಲ್ಲಿ ಹಿಡಿದು ತರುವಂಥ ಕ್ರಮ. ಈಗ ನಾವೀಗ ಪಕ್ಕದಲ್ಲೇ ಚಾಮುಂಡೇಶ್ವರಮ್ಮನ ದೇವಸ್ಥಾನ ಇದೆ, ಅಲ್ಲಿಂದ ಆ ಪಾಲುಗೊಂಬನ್ನು ನೆಟ್ಟು ಅದನ್ನು ದೇವರನ್ನು ಮೆರವಣಿಗೆ ಸಮೇತ ಅಲ್ಲಿಂದ ಈ ದೇವಸ್ಥಾನಕ್ಕೆ ಕೊಂಡು ಬರುವಂಥದ್ದು. ಅದೊಂದು ಆಚರಣೆ, ಅಂದರೆ ಹಿಂದಿನಿಂದ ಬಂದಂಥ ಒಂದು ಕ್ರಮ. ಅದನ್ನು ಕೆಲವೊಂದು ಕಡೆಯಲ್ಲಿ ವರ್ಷಕ್ಕೊಮ್ಮೆ ಮಾಡ್ತಾರೆ, ಕೆಲವೊಂದು ಕಡೆ 3 ವರ್ಷಕ್ಕೊಮ್ಮೆ ಮಾಡ್ತಾರೆ, ಕೆಲವೊಂದು ಕಡೆ 5 ವರ್ಷಕ್ಕೊಮ್ಮೆ ಮಾಡ್ತಾರೆ. ಅದೊಂದು ಈ ದೇವರ ಬಂದಿರುವಂಥ ಒಂದು ಕ್ರಮಗಳು, ಅದು ಮೊದಲಿಂದ ಮಾಡಿಕೊಂಡು ಬಂದಿದ್ದಾರೆ. ಅದು ಈಗಲೂ ಕೂಡ ನಡೀತಾ ಇದೆ. ಈಗ ಅಂದರೆ ಇಲ್ಲಿ ಮಾತ್ರ ಪ್ರತಿ ವರ್ಷನೂ ಸಹ ನಡೀತದೆ. ಇಲ್ಲಿ ಪ್ರತಿ ವರ್ಷನೂ ಕೂಡ ನಡೀತದೆ. ವರ್ಷದಲ್ಲಿ 48 ದಿನದ ಏನು ಕಾರ್ತಿಕ ಮಾಸದಲ್ಲಿ ಮಾಲೆ ಹಾಕಿ ನಾವು ಶಬರಿಮಲೆಗೆ ಹೊರಡುವಂಥ ಒಂದು 9 ದಿನಗಳು, ಇಲ್ಲಾಂದರೆ 10 ದಿನಗಳ ಮುಂಚೆ ಈ ಒಂದು ಪದ್ಧತಿಯನ್ನು ಮಾಡ್ತೀವಿ. ದೀಪೋತ್ಸವ ಕಾರ್ಯಕ್ರಮದ ಈಗ ನಿಮ್ಗೆ ಗೊತ್ತಿರ್ಬೋದು, ನಾರ್ಮಲ್ ಆಗಿ ಎಲ್ಲ ಕಡೆ ದೀಪೋತ್ಸವ ಅಂತ ನಡೀತಾ ಇದೆ, ತುಳಸಿ ಪೂಜೆ ಆ ಥರ ನಡೀತದೆ. ಈಗ ಅಯ್ಯಪ್ಪನ ಮಾಲಾಧಾರಣೆ ಕೂಡ ಈ ಕಾರ್ತಿಕ ಮಾಸದಲ್ಲಿ ಬರೋದರಿಂದ ನಾವು ಈ ದೀಪೋತ್ಸವ ಈ ಥರ ಮಾಡ್ತಾ ಇದ್ದೇವೆ. ನಮಸ್ತೆ. ಇವಾಗ ನೀವು ಎಷ್ಟು ವರ್ಷ ಆಯ್ತು ಈಗ ಸ್ವಾಮಿ? ನಾವೀಗ 8ನೇ ವರ್ಷದಿಂದ ನಾವು ಮಾಲಾಧಾರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಈಗ 32 ವರ್ಷಗಳಿಂದ ಮಾಲಾಧಾರಣೆ ಮಾಡ್ತೀವಿ. ನಮ್ಮ ಗುರುಸ್ವಾಮಿಗಳಾದಂಥ ಜಗದೀಶ್ ಭಂಡಾರಿ ಅವರು ಸ್ವಾಮಿಗಳು ನಮಗೆ ಗುರುಸ್ವಾಮಿಗಳು, ಅವರ ನೇತೃತ್ವದಲ್ಲಿ ನಾವು ಮಾಲೆ ಹಾಕಿ ನಾವು ಮಾಲಾಧಾರಣೆ ಮಾಡಿ ಹೋಗ್ತಾ ಇದ್ದೀವಿ ಇಲ್ಲಿವರೆಗೂ ಶಬರಿಮಲೆಗೆ. ನಾನು ಮಾಲೆ ಹಾಕೋ ಪ್ರತಿಯೊಬ್ಬ ಮಾಲಾಧಾರಿಗಳಿಗೆ ನಾನು ಹೇಳೋದೇನೆಂದರೆ, ದೇವರಲ್ಲಿ ನಂಬಿಕೆ ಇಟ್ಟು ಅಯ್ಯಪ್ಪನನ್ನು ನಂಬಿ ಅವನೇ ನಮಗೆ ಎಲ್ಲ ಅಂತೇಳಿ ಅಲ್ಲಿಗೆ ಹೋದವ್ರಿಗೆ ಅಯ್ಯಪ್ಪ ಯಾವುದೇ ಕಾರಣಕ್ಕೂ ಕೈ ಬಿಡೋಲಿಲ್ಲ. ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅಯ್ಯಪ್ಪ ಕೈ ಹಿಡಿದು ಮುನ್ನಡೆಸ್ತಾರೆ. ಹಾಗಾಗಿ ನಾನು ಮಾಲಾಧಾರಣೆ ಮಾಡುವಂಥವ್ರು ಸುಮ್ಮನೆ ಮಾಲಾಧಾರಣೆ ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಲಾಧಾರಣೆ ಮಾಡಬೇಡಿ, ಹೋಗಬೇಡಿ. ಮಾಲಾಧಾರಣೆ ಮಾಡ್ತೀನಿ ಅಂದರೆ ಶ್ರದ್ಧಾಭಕ್ತಿಯಿಂದ ಇರ್ತೀನಿ, ಅಯ್ಯಪ್ಪನ ಸೇವೆಯನ್ನು ಮಾಡ್ತೀನಿ ಅನ್ನೋ ಒಂದು ಉದ್ದೇಶ ಇದ್ದರೆ ಮಾತ್ರ ಮಾಲಾಧಾರಣೆ ಮಾಡಬೇಕಾಗ್ತದೆ. ಈಗ ನಿಮ್ಮ ಒಂದು ಅನುಭವ ಹೋಗಿ ಬಂದಿದ್ದು ಸ್ವಾಮಿ, ನಾನು ಸ್ವಾಮಿ ಶರಣಮ್ಮನ ಹೇಳಬೇಕಂತಂದರೆ ನನ್ನ ಪರಿಸ್ಥಿತಿ ಒಂದು ಟೈಮಲ್ಲಿ ತುಂಬಾ ಕೆಟ್ಟದಾಗಿದ್ದಂಥ ಪರಿಸ್ಥಿತಿಯಲ್ಲಿ ನಾನು ಮಾಲಾಧಾರಣೆ ಮಾಡಿದೆ ಮೊದಲ ಬಾರಿಗೆ. ಆಗ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ನನ್ನ ಪರಿಸ್ಥಿತಿ ನಾನೇ ನೋಡ್ಕೊಳ್ಳಿಕ್ಕಾಗಲ್ಲ, ಆ ಥರ ಇತ್ತು ಪರಿಸ್ಥಿತಿ. ನಾನು ಮಾಲಾಧಾರಣೆ ಶುರು ಮಾಡಿದ ಮೇಲೆ, ಅಯ್ಯಪ್ಪನ ನಂಬಿದ ಮೇಲೆ ನಾನು ಈಗ ಒಂದು ಸ್ಥಿತಿಯಲ್ಲಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಅಯ್ಯಪ್ಪನೇ ಕಾರಣ. ನನ್ನ ಅಯ್ಯಪ್ಪನ ನಂಬಿಕೆ ನನ್ನ ಇಲ್ಲಿವರೆಗೂ ಬಂದು ನಿಲ್ಲಿಸಿದೆ ಅಂತ ಹೇಳ್ಬೋದು. ಹೇಳೋಣಲ್ಲ. ಓಂ ಚಿಂ ಚಿಂ ವೀರಾಯ ಬಲಾಯ ಮೃಗಾಯ ದುಂ ದುಂ ಓಂ ಫಟ್ ಸ್ವಾಹಾ ಸ್ವಾಹಾ. ಓಂ ಚಿಂ ಚಿಂ ವೀರಾಯ ಬಲಾಯ ಮೃಗಾಯ ದುಂ ದುಂ ಓಂ ಫಟ್ ಸ್ವಾಹಾ ಸ್ವಾಹಾ. ಓಂ ಚಿಂ ಚಿಂ ವೀರಾಯ ಬಲಾಯ ಮೃಗಾಯ ದುಂ ದುಂ ಓಂ ಫಟ್ ಸ್ವಾಹಾ ಸ್ವಾಹಾ. ಓಂ ಚಿಂ ಚಿಂ ವೀರಾಯ ಬಲಾಯ ಮೃಗಾಯ ದುಂ ದುಂ ಓಂ ಫಟ್ ಸ್ವಾಹಾ ಸ್ವಾಹಾ. ಬಲಾಯ ಮೃಗಾಯ ಓಂ ಫಟ್ ಸ್ವಾಹಾ ಸ್ವಾಹಾ. ಓಂ ಚಿಂ ಚಿಂ ವೀರಾಯ ಬಲಾಯ ಮೃಗಾಯ ದುಂ ದುಂ ಓಂ ಫಟ್ ಸ್ವಾಹಾ ಸ್ವಾಹಾ. ಓಂ ಚಿಂ ಚಿಂ ವೀರಾಯ ಬಲಾಯ ಮೃಗಾಯ ದುಂ ದುಂ ಓಂ ಫಟ್ ಸ್ವಾಹಾ ಸ್ವಾಹಾ. ಓಂ ಚಿಂ ಚಿಂ ವೀರಾಯ ಬಲಾಯ ಮೃಗಾಯ ದುಂ ದುಂ ಓಂ
स्वाहेन्द्राय मरुद्भ्यः स्वाहा देवेभ्यो हविः आयाग्ने सविधानो अन्वाङ्गिन्द्रेण देवै सरथं धुरेभिः बर्हिर्नास्तामदिदस्य पुत्रान् स्वाहा देवा अनुनामादयन्तान् अस्मिन् कृता कलाधानित्यहोमे कर्मणि कृतपूर्णाहुतिर्मुहूर्तः सुमुहूर्तोऽस्तित्यन गृह्णन्तु हर नमः पार्वतीपते हर हर महादेव श्रीमद्रमारमण गोविन्द ಸರ್ ನಮಸ್ತೆ. ಮತ್ತು ಇವಾಗ ಇದು ಈ ದೀಪೋತ್ಸವಕ್ಕೆ ಈಗ ಪಂದಾಳ ಎಲ್ಲ ಮಾಡಿದ್ದೀರಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದರೆ. ಇದು ಹಿಂದೆಂದ ಬಂದಿರೋದು ಸಂಪ್ರದಾಯ ಏನಂದರೆ, ಈ ವಿಶೇಷ ಒಂದು ಪೂಜೆ ಮಾಡಬೇಕಾದ್ರೆ ಪಂದಲ ಕಟ್ಟಿ ಎಲ್ಲ ಕಡೆ ದೇವಸ್ಥಾನ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಅದಕ್ಕೆ ಒಂದು ದೇವಸ್ಥಾನ ಟೈಪಲ್ಲಿ ಒಂದು ಪಂದಲ ಬಾಲ್ಯದಿಂಬಲ್ಲಿ ಪಂದಲ ಕಟ್ಟೋದು. ಈ ವಿಶೇಷ ಪೂಜೆಗೆ ಒಂದು ಪಂದಲ ಕಟ್ಟಿ ನಾವು ಪೂಜೆ ಮಾಡೋದು. ಈಗ ಅಲ್ಲಿ ಈಗ 3 ದೇವರ ಫೋಟೋಗಳನ್ನು ಇಟ್ಟಿದ್ದೀರಲ್ಲ. ಹೌದು, ಅದರಲ್ಲಿ ಒಂದು ಸುಬ್ರಹ್ಮಣ್ಯ ಸ್ವಾಮಿ, ಫಸ್ಟಿಗೆ ಒಂದು ಗಣಪತಿ, ಎರಡನೇದು ಅಯ್ಯಪ್ಪಂದು, ಎರಡನೇದು ಒಂದು, ಮೂರನೇದು ಸುಬ್ರಹ್ಮಣ್ಯ ಸ್ವಾಮಿ, ಪಕ್ಕದಲ್ಲಿ ಮೂರನೇ ಕರ್ಪಸ್ವಾಮಿ ಸ್ವಾಮಿ ಇಡ್ತೇವೆ. ಇದರಲ್ಲಿ ಬಾಬಾರ ಸ್ವಾಮಿ ಪೂಜಿಸ್ತೇವೆ ಈ ಗುಡಿಯಲ್ಲಿ. ಆ ಪಕ್ಕದಲ್ಲಿ ಮಾಳಿಗೆ ಪುರ್ತಮ್ಮ ಅಂತ ಒಂದು ದೇವಿ ಇದೆ, ಅದು ಮಾಳಿಗೆ ಪುರ್ತಮ್ಮ ಅಂತ. ಇದು ಬಾಳೆ ದಿಂಡಿನಲ್ಲೇ ಮಾಡುವಂಥದ್ದು. ಬಾಳೆ ದಿಂಡಲ್ಲೇ ಮಾಡಬೇಕು, ಬಾಳೆ ದಿಂಡಲ್ಲೇ ಮಾಡಬೇಕು. 3 ದಿವಸದ ಮಾತ್ರ. 3 ದಿವಸ ಆದ ನಂತರ ಇದನ್ನು ತೆಗೆದು ಪೀಸ್ ಆಗುತ್ತೆ. ಓಕೆ, 3 ದಿನ ಇರ್ತದೆ. 3 ದಿವಸ. ಇವತ್ತಿಗೆ ಪೂಜೆ ಆಯ್ತಲ್ಲ, ನಾಳೆ ಒಂದು ನಾಡ್ದು ಪೀಸ್ ಆಗ್ತದೆ. ಇಲ್ಲಿಂದ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನೀವು ಅಲ್ಲಿಗೆ ಹೊರಡುವಂಥದ್ದು. ಹೌದು, ನೆಕ್ಸ್ಟ್ ಇನ್ನು 11ನೇ ತಾರೀಕು ಏರ್ಬೋದು. ಅವತ್ತು ಚಿಕ್ಕದೊಂದು ಕಟ್ತವೆ. ಓಕೆ, ಧನ್ಯವಾದಗಳು. ಎಲ್ಲರಿಗೂ ಮಾಲಾಧಾರಿಗಳಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿಗಳೇ, ಈಗ ಇದು ಎಲ್ಲ ಇದು ಇಟ್ಟಿದ್ದಾರಲ್ಲ, ಇದು ಏನಿದು? ಇದು ವರ್ಷಾದಿ ನಾವು ಏನು ಈ 48 ದಿನದ ವೃತವನ್ನು ಮಾಡ್ತೇವೆ. ಆ ವೃತ್ತದಲ್ಲಿ ಒಂದು ಅಪ್ಪಸೇವೆಯನ್ನು ಮಾಡುವಂಥ ಕ್ರಮ ಇದು. ಅಪ್ಪಸೇವೆಗೆ ಅಂತ ಅದರ ಮೇಲೆ ಇದನ್ನು ವಿಶೇಷವಾಗಿ ಕಟ್ತಾರೆ. ಅಂದರೆ ವರ್ಷದಲ್ಲಿ ಮಾತ್ರ ಒಂದು ದಿವಸಕ್ಕೆ ಈ ಏನು ಇವತ್ತಿನ ದೀಪೋತ್ಸವ ಪೂಜೆ ಮಾಡ್ತೇವೆ ಆ ದಿನ ಇದನ್ನು ಮಾಡ್ತೇವೆ ಅಪ್ಪಸೇವೆ. ಇದರಲ್ಲಿ ರಾತ್ರಿ ಸ್ವಾಮಿಗಳೆಲ್ಲರೂ ಅವರ ಶ್ರದ್ಧಾ ಭಕ್ತಿಯನ್ನು ಒಂದು ತೆಂಗಿನ ಇದರ ಎಣ್ಣೆಯಲ್ಲಿ ಅಪ್ಪವನ್ನು ಈ ಕನ್ನಿ ಸ್ವಾಮಿಗಳು ಕೂತು ಅಕ್ಕಿಯನ್ನು ಕಡಿದು ಮಾಡುವಂಥದ್ದು. ಅಂದರೆ ಅದಕ್ಕೆ ಎಳನೀರನ್ನು ಹಾಕಿ ಮಾಡುವಂಥ ಕ್ರಮ. ಅದರಲ್ಲಿ ಅಪ್ಪಗಳನ್ನು ಗುರುಸ್ವಾಮಿ ನೇತೃತ್ವದಲ್ಲಿ ಎಲ್ಲ ಪಡಿಸ್ವಾಮಿಗಳಾಗಿರ್ಬೋದು, ಕನ್ನಿಸ್ವಾಮಿಗಳಾಗಿರ್ಬೋದು, ಚಿನ್ನ ಮಣಿಗಂಟಗಳಾಗಿರ್ಬೋದು, ಅವರೆಲ್ಲರೂ ಒಂದು ಅಪ್ಪ ತೆಗೆಯುವಂಥ ಕ್ರಮ. ಇದನ್ನು ನಾವು ಈಗ ನಮ್ಮ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ, ನಡ್ಕೊಂಡು ಬರ್ತಿದ್ದೇವೆ. ಅವರ ನಂಬಿಕೆ ಮೇಲೆ ನಾವು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದು ವರ್ಷಂಪತಿ ಇರ್ತಾ ಇದೆ. ಈಗ ನಮ್ಮ ಇದರಲ್ಲಿ ಜಗ್ಗುಸ್ವಾಮಿ ಆಗಿರ್ಬೋದು, ಇಲ್ಲ ನಮ್ಮ ದೊಡ್ಡ ಗುರುಸ್ವಾಮಿಗಳಾಗಿರ್ಬೋದು, ಅವರ ನೇತೃತ್ವದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದು ನಾವು ನಂತರ ನಮ್ಮ ಹಿಂದೆ ಬರುವಂಥ ಕನ್ನಿಸ್ವಾಮಿಗಳು ಕೂಡ ಇದೇ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಅಂದರೆ ಈಗ ದೀಪೋತ್ಸವದ ಒಂದು ಕಾರ್ಯಕ್ರಮದ ಜೊತೆಗೆ ಇದೊಂದು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಆಚರಣೆ ಇದೆ. ಕೆಲವೊಂದು ಕಡೆ ಕೆಂಡ ಸೇವೆ ಆಗ್ತದೆ, ಕೆಲವೊಂದು ಕಡೆ ಅಪ್ಪ ಸೇವೆ ಆಗ್ತದೆ. ನಮ್ಮಲ್ಲಿ ಅಪ್ಪ ಸೇವೆಯನ್ನು ಮಾಡ್ತಾ ಬರ್ತೀವಿ. ನಮ್ಮ ಇದರಿಂದ ಒಂದು 4-5 ವರ್ಷಗಳ ಮುಂಚೆ ಕೂಡ ಕೆಂಡ ಸೇವೆಯನ್ನು ಮಾಡ್ತಾ ಇದ್ವಿ. ಈ ವರ್ಷ ನಾವು ಅಪ್ಪ ಸೇವೆಯನ್ನು ಮಾಡ್ತಿದ್ವಿ. ವರ್ಷ ಕೂಡ ಅಪ್ಪ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇವತ್ತು ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ ಅಂದರೆ, ಇವತ್ತಿನ ದಿನದಲ್ಲಿ ಹೋಮ ಇಟ್ಟಿದ್ದೇವೆ, ಕಲಹೋಮ ವರ್ಷಪೂರ್ತಿ ಇಟ್ಟಂಗೆ ಇಟ್ಟಿದ್ದೇವೆ. ಅದೇ ರೀತಿ ವರ್ಷಪೂರ್ತಿ ನಡೆಯುವಂತೆ ಸಾಯಂಕಾಲ 5 ಗಂಟೆಗೆ ಕೋರೆ ದೇವಸ್ಥಾನದಿಂದ ಸಣ್ಣ ಮಕ್ಕಳಿಗೆ ಅಂದರೆ ಒಂದು 10 ವರ್ಷದ ಒಳಗಡೆ ಒಂದು ದೀಪ ಇಡುವ ಕಾರ್ಯಕ್ರಮ ವರ್ಷಪೂರ್ತಿ ನಾವು ಮಾಡ್ತಿದ್ದೇವೆ. ಅದೇ ರೀತಿ ಈ ವರ್ಷನೂ ಇಟ್ಟಿದ್ದಾರೆ. ಅದೇ ರೀತಿ ಸಾಯಂಕಾಲ ಸಣ್ಣ ಮಕ್ಕಳು ಒಂದು 5 ಗಂಟೆ ಒಳಗಡೆ ಶ್ರೀ ಚಾಮುಂಡೇಶ್ವರ ದೇವಸ್ಥಾನ ಕೋರೆಗೆ ಬಂದು ಆಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅಲ್ಲಿಂದ ಮೆರವಣಿಗೆ ಇಲ್ಲಿಗೆ ಬರ್ತದೆ. ಅದು ಎಲ್ಲರೂ ತಟ್ಟೆ ಹಿಡ್ಕೊಂಡು ಮತ್ತು ದೀಪವನ್ನು ಇಟ್ಕೊಂಡು ಇಲ್ಲಿ ತನಕ ಬರ್ತದೆ ಮೆರವಣಿಗೆ ಮುಖಾಂತರ, ಹಾಗೂ ಕೇರಳ ಚಂಡೆ ಮುಖಾಂತರ ಇಲ್ಲಿಗೆ ಬರುತ್ತದೆ. ಅದು ವರ್ಷ ನಡೆಯುವಂಥ ಕಾರ್ಯಕ್ರಮ ಆಗಿರ್ತದೆ ಈಗ. ಓಕೆ, ಎಲ್ಲ ಮಾಲಾಧಾರಿಗಳಿಗೂ ಒಳ್ಳೆಯದಾಗಲಿ. ದೇವರು ನಿಮಗೆ ಆದಷ್ಟು ಆರೋಗ್ಯ ಆಯುಷ್ ಕೊಡಲಿ. ಆರೋಗ್ಯ ಇನ್ನು ಮುಂದೆ ನಂತರಕ್ಕೆ ತಗೊಂಡು ಹೋಗಲಿ ಅಂತ ನಾವು ದೇವರ ಹತ್ರ ಬೇಡಿಕೊಳ್ಳೋದು. ಸ್ವಾಮಿ ಅಂತ ಓಕೆ ಅವ್ರಿನ್ನು ಬರಬೇಕಲ್ಲ. ಸ್ವಾಮಿಗಳಿಗೆ ಹಿರೇಬೈಲಿನ ಮಾಲಾಧಾರಿಗಳು ಇಲ್ಲಿಗೆ ಬರಬೇಕು, ಸ್ವಲ್ಪ ಟೈಮ್ ಇದೆ. ಇಲ್ಲಿ ಸ್ವಲ್ಪ ಮಾಲಾಧಾರಿಗಳು ಅವ್ರು ಇಲ್ಲೇ ಇರ್ತಾರಲ್ಲ, ಅವ್ರು ಇಲ್ಲೇ ಇರ್ತಾರೆ. ಮಾತಾಡಿಸುವ. ಇದು ಕೋರೆಯ ಚಾಮುಂಡೇಶ್ವರಿ ದೇವಸ್ಥಾನ. ಇಲ್ಲಿ
ಶುಕ್ರವಾರ ವಾರದಲ್ಲಿ ಪೂಜೆ ನಡೀತಾ ಇರ್ತದೆ. ಇವತ್ತು ಇಲ್ಲಿ ವಿಶೇಷ ಪೂಜೆ ಅಂದರೆ ಈ ದೀಪೋತ್ಸವ ಪ್ರಯುಕ್ತ ಇಲ್ಲಿ ಮತ್ತೆ ಪೂಜೆ ನಡೀತದೆ. ಇಲ್ಲಿ ಎಲ್ಲ ಸಿದ್ಧತೆ ಎಲ್ಲ ಆಗ್ತಾ ಇದೆ. ಮತ್ತೆ ಮೆರವಣಿಗೆಗೆ ದೀಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಇಲ್ಲಿ ನವರಾತ್ರಿ ಉತ್ಸವ ಎಲ್ಲ ತುಂಬ ಚೆನ್ನಾಗಿ ನಡೀತದೆ. ಇಲ್ಲಿ 9 ದಿನವೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇಲ್ಲಿ. ನೋಡಿ ಆ ಪಾಲ್ಕೊಂಬು ಅಂತ ಏನಿದೆ ಅಲ್ಲ ನೋಡಿ, ಇದೆ ಅದನ್ನ ಇಲ್ಲಿ ಈಗ ನೆಟ್ಟು ಮತ್ತೆ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹಿರೇಬೈಲು ಏನಿದೆ ಅಲ್ಲಿ ಆ ಮಂದಿರದಲ್ಲಿ ಮತ್ತೆ ನೆಡ್ಲಿಕ್ಕುಂಟು. ಅಲ್ಲಿ ಪಾಲ್ಕೊಂಬ ಅಂದ್ರೆ ಒಂದು ಹಾಲು ಬರುವಂಥದ್ದೊಂದು ಮರದ ಕೊಂಬೆ. ಇದು ಆಡಿ ಅಮಾವಾಸ್ಯೆಗೆ ಇದ್ರದ್ದೇ ಔಷಧಿ ಕೊಡೋದು. മഞ്ഞു പൊഴിയുന്നേ കണ്ണിനു കണ്ണായം ചാരയുന്നേ മാമലകൾ പാടുന്നേ മഞ്ഞു പൊഴിയുന്നേ കണ്ണിനു കണ്ണായം ചാരേ.
ಇವಾಗ ಅದೇ ಆಗಲೇ ಹೇಳಿದಲ್ಲ, ಇದು ಪಾಲ್ಕಂಬ ಮೆರವಣಿಗೆ ಶುರುವಾಗಿ ಬರ್ತಾ ಇದೆ. ನಾವು ಅದಕ್ಕಿಂತ ಮುಂಚೆ ಬಂದು ಇಲ್ಲಿ ನಿಂತಿರೋದು, ಅಂದರೆ ಸ್ವಲ್ಪ ವ್ಯೂ ಎಲ್ಲ ಚೇಂಜ್ ಮಾಡಿ ತೋರಿಸುವ ಅಂತ. ಒಂದೇ ಆ್ಯಂಗಲಿಂದ ತೋರಿಸಿದ್ರೆ ಅವೆಲ್ಲ ಜಂಬುಸ್ಕ ಆಗ್ತದೆ. ಅದಕ್ಕೊಬ್ರು ಮನೆ ಮೇಲೆ ಹತ್ತಿ ಅಲ್ಲಿಂದ ರೆಡಿಯಾಗಿ ನಿಂತಿದ್ವಿ. ಅಲ್ಲೊಂದು ಬಂದರೆ ಪರ್ಮಿಷನ್ ತೊಗೊಂಡಿದ್ದೀವಿ. ಅವ್ರಿಗೆ ಹೋಗಿ ತೊಂದರೆ ಇಲ್ಲ ಅಂತ ಹೇಳಿದ್ದು, ಅವ್ರಿಗೊಂದು ಧನ್ಯವಾದ ಹೇಳ್ತಾ ಈಗ ಅದಕ್ಕೋಸ್ಕರ ಕಾಯ್ತಿದ್ವಿ. ಬರ್ತದೆ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ತದೆ. ಸಾಹಿತ್ಯ ಸುಧೆಯಲ್ಲಿ ಗಾನದ ಮಾಧುರ್ಯ ಮೇಳೈಸುವ ತಂದೆ ಗಣನಾಥ, ದೇವಾಗುಣಾತೀತ ಗಣನಾಥ. ಮಣಿಕಂಠನಾಗಿ ಅಯ್ಯಪ್ಪ ಸ್ವಾಮಿಯಾಗಿ
ಅಲ್ಲಿಂದ ಏನು ಮೆರವಣಿಗೆ ಶುರು ಆಯ್ತಲ್ಲ ಪಾಲ್ಗಮ್ಮ ಮೆರವಣಿಗೆ, ಇವಾಗ ನೋಡಿ ದೀಪದ ಜೊತೆಗೆಲ್ಲ ಬಂದಿದ್ದಾರೆ ಇಲ್ಲಿ. ಅಲ್ಲಿ ಇಲ್ಲೊಂದು ಸಹ ಒಂದು ಪುಟ್ಟ ದೇವಸ್ಥಾನ ಇದೆ, ಇಲ್ಲಿ ಸಹ ಒಂದು ಪೂಜೆ ಎಲ್ಲ ಆಗ್ತಿದೆ. ಬನ್ನಲ್ಲಿ ಹೋಗುವ. ನೋಡಿ ಮೊದಲೇ ಹೇಳಿರ್ತಾರೆ ಇಲ್ಲಿ ಮಕ್ಕಳಿಗೆಲ್ಲ ಯಾರೆಲ್ಲ ದೀಪ ಇಡಬೇಕು ಅಂತ, ಅವ್ರು ಮೊದಲೇ ಹೆಸರೆಲ್ಲ ಇದು ಮಾಡಿರ್ತಾರೆ ಅವ್ರ ಜೊತೆಗೆ. ಬನ್ನಿ, ಅಲ್ಲಿಗ ಆಗ್ತಾ ಉಂಟು, ಅಲ್ಲಿ ನೋಡ್ಕೊಂಡು ಹೋಗು. ಈ ದೀಪದ ಮೆರವಣಿಗೆ ಸೀದಾ ಅಲ್ಲಿ ಹಿರೇಬೈಲ್ನ ಅಯ್ಯಪ್ಪ ಸ್ವಾಮಿ ಮಂದಿರ ತನಕನೂ ಹೋಗ್ತದೆ, ಅಲ್ಲಿ ತನಕ ಇರ್ತದೆ. ಅಲ್ಲಿ ವೀರಗಾಸೆ ಆಗ್ತಿದೆ, ಒಳ್ಳೆ ಮಜವಾಗಿದೆ, ನೋಡೋಣ ಅಲ್ಲಿ. ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ಯತ್ರೋದ್ಧಾರಕನೆಂದು ಪುರಂದರ ವಿಠಲ ತಲಎಂದು ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮೊರೆ ಗಂಟಲ ಗಾನ ಹಿಡಿದ್ಯೋ ರಾಮನ ಚರಣ ನೀನ. ಹರಿನಾಮದ ಮಂತ್ರವೇ ತುಂಬಿದೆ.
ಮರೆತು ಬದುಕಿ ಉಳಿದವರಿಲ್ಲ. ಅಂತೆಯೇ ಕೆಲವರು ನಾರಸಿಂಹ ದೇವರು
ಮೂಡಿ ಸಚ್ಚಿದಾನಂದನು ಗುಬ್ಬಿಯಾಳು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳು ಆಂಜನೇಯ ಬಲ ಭೀಮ ಭಕ್ತವರ ಅಮೃತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಆಂಜನೇಯ ಬಲ ಭೀಮ ಭಕ್ತವರ ಅಮೃತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಬುದ್ಧಿರ್ಬಲ ಧೈರ್ಯಗಳ ನಿರ್ಭಯತ್ವ ಆರೋಗ್ಯ ಹೇಳಿ ಎಲ್ಲಿಂದ ಏನು ಹೇಳಲ್ವಾ ಎಲ್ಲಿಂದ ಬಂದಿದ್ದು ನೀವು ತುಮಕೂರಾ ತುಮಕೂರು ಜಿಲ್ಲೆ ನಾವು ಜನಪದ ಕಲಾ ತಂಡರು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀವಿ. ಎಲ್ಲರಿಗೂ ಒಪ್ಪಿಗೆ ಇದ್ರೆ ಹೋಗಿ ಕೇಳಿಸ್ಕೊಂಡ್ಬಿಟ್ಟು ನಮಗೊಂದು ಪ್ರಶಸ್ತಿ ಒಂದು ನೀಡಬೇಕು ಅಂತ ಕೋರಿಕೆ ಮಾಡ್ಕೊಂತೀವಿ. ಝೀರೋ ಮೆಮೊರೀಸ್ ಹೇಗೆ ಹಿರೇಬೈಲ್ ಹೇಗೆ ಅನಿಸ್ತು ನಿಮಗೆ? ಸೂಪರಾ? ಮನಿ ಟ್ರಾವೆಲ್ಸಿಂದ ಬಂದಿದ್ದೀವಿ ನಾವು ಡ್ರೈವರ್ಗಳು, ಇಬ್ಬರು ಡ್ರೈವರ್ಗಳು ಬಂದು ನಿಮಗೆ ಒಪ್ಪಿಗೆ ಇದೆ ಹಾಕಿ, ಇಲ್ಲ ಅಂದರೆ ಓಕೆ, ಆಲ್ ದಿ ಬೆಸ್ಟ್. ಝೀರೋ ಮೆಮೊರೀಸ್ ZDRO 0.
ಹಿಂಗೆ ಮುಂದೆ ಹೋಗಿ ಕೈ ಎತ್ತಿ ಹಾಗೆ ಹಾಗೆ ಎತ್ತಿ ಮೇಲೆ ಬಿಡಿ ಇಲ್ಲ ಮೇಲೆ ಹಿಂಗೆ ಬಿಡಿ ಮುಂದೆ ಬನ್ನಿ ಅದು ಹೆಂಗೆ ಗುರಿಯನ ಅನ್ಯಾಯ ಅನಾಚಾರ ಇರುತ್ತದಾಗ ಅವನ ಸಿರ್ಕಾರೆ ಎನ್ನ ದಿಕ್ಕಲಿನ ಕಾತೊಂದುಪ್ಪನ ಅಷ್ಟ ದಿಕ್ಪಾಲಕೇರಿ ಕಿಂಟು ತೂಪಿನ ವಿಶೇಷ ಈಗ ನಾವು ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ. ದೇವರು ಅಂದರೆ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸುತ್ತೂರೆಲ್ಲ ಇದು ಮಾಡಿ ಹೋಗಕ್ಕಾಗಲ್ಲ ಪ್ರಾಣ ತಪ್ಪಿದ್ರೆ ಸುಸ್ತಾಗುತ್ತೆ